ನನಗೆ ಹುಷಾರಿಲ್ಲ ಅಂದರೂ ನಾನು ಈ ಸಮಯದಲ್ಲಿ ವಿಡಿಯೋ ಮಾಡಾಕ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಕೆಲವು ವಿಷಯಗಳನ್ನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನಾನೊಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೆ, ಯಾರೆಲ್ಲ ವಾಟ್ಸಪ್ ಗ್ರೂಪ್ನಲ್ಲಿ ಇದ್ದೀರಾ ಅವರಿಗೆಲ್ಲ ನಾನು ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೆ, ಕೆಲವ್ರ ಜೊತೆ ಮಾತಾಡಿದ್ದೆ, ಕೆಲವ್ರ ಜೊತೆ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ದೆ. ಹಾಗೆ ಕೆಲವು ವಿಷಯಗಳನ್ನು ಅವರಿಗೆ ತಿಳಿಸ್ಕೊಟ್ಟಿಬಿಟ್ಟಿದ್ದೆ. ಅಂದರೆ ಅವರಿಗೆ ಕೆಲವು ಘಟನೆಗಳನ್ನು ನಿಮ್ಮ ಕುಟುಂಬದಲ್ಲಿ ಹೇಗೆಲ್ಲ ಆಗುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಕೆಲವು ಕಷ್ಟದ ವಿಷಯಗಳನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಹಾಗೆ ಕೆಲವು ಅಭಿವೃದ್ಧಿಯ ವಿಷಯಗಳನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಎಲ್ಲರೂ ಅವರವರ ಇಚ್ಛೆಗೆ ಅನುಸಾರವಾಗಿ ಅವರವರ ಅವಲೋಕನ ಮಾಡಿಕೊಂಡು ಅವರವರ ನಂಬಿಕೆಗೆ ಅವರವರ ಪ್ರಯತ್ನಕ್ಕೆ ಓಲೈಕೆ ಮಾಡಿಕೊಂಡು ಸುಮ್ಮನೆ ಆದರು. ಕೆಲವು ಘಟನೆಗಳನ್ನು ನಾನು ಕೆಲವರಿಗೆ ಹೀಗಾಗುತ್ತೆ ಅಂತ ನಾನು ತಿಳಿಸ್ಕೊಟ್ಟಿದ್ದೆ. ಹಾಗಾಗಿ ಕೆಲವರು ನಿಂದನೆಗಳನ್ನು ಮಾಡಿದ್ರು, ಕೆಲವರು ನೀನು ಹಂಗೆ ಹಿಂಗೆ ಅಂತೆಲ್ಲ ಅಂದರು. ಕೆಲವು ವಿಷಯಗಳನ್ನು ನಾನು ನಿಖರವಾಗಿ ಹೇಳಿದ್ದೆ. ಹಾಗಾಗಿ ಇನ್ಮೇಲೆ ಯಾರಿಗೂ ಸಹ ನಾನು ವಿಷಯಗಳನ್ನು ಯಾರಿಗೂ ಸಹ ಹೇಳೋದಿಲ್ಲ. ಹಾಗೆ ನನ್ನ ಮೊಬೈಲ್ ನಂಬರ್ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ. ಹಾಗೂ ಕೆಲವು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಾಗ ಆ ವಿಷಯಗಳು ಆ ಘಟನೆಗಳು ಅದೇ ರೀತಿ ನಡೆದಾಗ ಕೆಲವರು ನನ್ನ ಕೆಲವು ವಿಚಾರಧಾರೆಗಳನ್ನು ಅರ್ಥ ಮಾಡ್ಕೊಳ್ದೆ, ನನ್ನ ಬಗ್ಗೆ ತಿಳಿಯದೆ ನಾನು ಯಾವ ರೀತಿಯ ಅವಲೋಕನ ಮಾಡಿ ಯಾವ ರೀತಿ ತಿಳ್ಕೊಂಡು ಅವ್ರಿಗೆ ಹೇಳಿರ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ನೀನು ಹೇಳಿದ್ದೆಲ್ಲ ನಡೆದ್ಬಿಡ್ತು, ನೀನು ಅಭಿಷೇಕನ, ನೀನು ಹಾಗೆ ಹೀಗೆ ಅಂತೆಲ್ಲ ಅಂದರು. ಇನ್ನು ಕೆಲವರು ನಿಂದನೆಗಳನ್ನು ಮಾಡಿದ್ರು. ನಾನು ಹೇಗೆ ಹೇಳ್ದೋ ಅದಾಗೆ ಆಗ್ಬಿಡ್ತು, ನೀನು ಹೇಳಿದ್ದು ಸರಿಯಿಲ್ಲ, ನಿನ್ನ ಬಾಯಿ ಸರಿಯಿಲ್ಲ, ನಿನ್ನ ಮಾತುಗಳು ಸರಿಯಿಲ್ಲ ಅಂತ ಹೇಳಿದ್ರು. ನಾನು ಕೆಲವರಿಗೆ ಅನೇಕ ಜನಗಳಿಗೆ ಕೆಲವು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಕುಟುಂಬಗಳೆಲ್ಲ ಹೇಗಾಗುತ್ತೆ, ನಿಮ್ಮ ಕುಟುಂಬದಲ್ಲಿ ಯಾರೆಲ್ಲ ಮರಣವನ್ನು ಒಪ್ತಾರೆ, ಸಾವನ್ನು ಒಪ್ತಾರೆ, ನಿಮ್ಮ ಕುಟುಂಬಗಳಲ್ಲಿ ಹೇಗೆಲ್ಲ ಘಟನೆಗಳು ನಡೀತಾ ಇದೆ, ಅದಕ್ಕೆ ಈ ಮೂಲ ಕಾರಣ ಏನು, ಹೇಗೆಲ್ಲ ನೀವು ಅದರಿಂದ ಆಚೆ ಬರಬೇಕು, ಅದರಿಂದ ಆಚೆ ಬಂದಾಗ ನಿಮ್ಗೆ ಹೇಗೆಲ್ಲ ಆಗುತ್ತೆ, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಕಷ್ಟಪಡಬೇಕಾಗುತ್ತೆ ಅಂತ ನಾನು ಕೆಲವರಿಗೆ ತಿಳಿಸ್ಕೊಟ್ಟಿದ್ದೆ. ಕೆಲವು ಘಟನೆಗಳು ನಾನು ಹೇಳಿದ್ದವು 100ಕ್ಕೆ 100 ನಡೆದಿವೆ ಅಂತಲ್ಲ, 100ಕ್ಕೆ 90% ನಡೆದಿರ್ಬೋದು, ನಡೀದೇ ಇರ್ಬೋದು. ಕೆಲವು ಘಟನೆಗಳು ಇನ್ನೂ ಅನುಭವಕ್ಕೆ ಬರದೇ ಇರ್ಬೋದು. ಕೆಲವರು ಏನಂದರೆ ನಾನು ಕೆಲವು ವಿಷಯಗಳನ್ನು ಅವ್ರಿಗೆ ತಿಳಿಸ್ಕೊಟ್ಟಾಗ, ಮುಂದೆ ನಡೆಯುವಂಥ ವಿಷಯಗಳನ್ನು ಅವ್ರಿಗೆ ತಿಳಿಸ್ಕೊಟ್ಟಾಗ ಅವರು ಲೇಸಿಯಾಗಿ ತೊಗೊಬೋದು. ಅಂದರೆ ಆಲಸ್ಯದಿಂದ ಇವನು ಹೇಳಿದ್ದೆ ನಡೀತು ಅನ್ನೋ ಲೆಕ್ಕದಲ್ಲಿ ವಿಚಾರಧಾರೆಯನ್ನು ಮದ್ದಳಿಟ್ಕೊಳ್ಳೋದೆ, ನಾವು ಹೇಳಿದ್ದು ಮಾಡದೆ ಅವರು ಆಲಸ್ಯ ಮಾಡಿ ಅವರ ಘಟನೆಗಳನ್ನು, ನಾನು ಹೇಳಿದ ಕಹಿ ಘಟನೆಗಳನ್ನು, ಕೆಲವು ದುಃಖಕರ ಘಟನೆಗಳನ್ನು ಅವ್ರ ಕುಟುಂಬದಲ್ಲಿ ನಡೆದಿರ್ಬೋದು. ಕೆಲವರು ನನ್ನನ್ನು ನಿಂದನೆಗೆ ಒಳಪಡಿಸಿದ್ರು. ಕೆಲವರು ನನ್ನ ವಿಷಯಗಳನ್ನು ಅರ್ಥ ಮಾಡಿಕೊಂಡ್ರು. ಇದೆಲ್ಲ ಪರಿಹಾರ ಏನು ಅಂತ ಕೆಲವರಿಗೆ ನಾನು ತಿಳಿಸ್ಕೊಟ್ಟಿದ್ದೆ. ಇನ್ನು ಕೆಲವರು ನನ್ನ ವಿಚಾರಧಾರೆಗಳನ್ನು ಒಪ್ಕೊಂಡ್ರು. ಇನ್ನು ಕೆಲವರು ಕೆಲವು ವಿಷಯಗಳನ್ನು ಒಪ್ಕೊಳ್ದೆ ಅಪಹಾಸ್ಯ ಮಾಡಿದರು. ಕೆಲವು ಘಟನೆಗಳು ಅವ್ರ ಜೀವನದಲ್ಲಿ ಕುಟುಂಬದಲ್ಲಿ ನಡೆದಿದ್ವು. ಹಾಗಂತ ನಾನು ಹೇಳಿದ್ದೆ ನಿಜ, ನಾನು ಹೇಳಿದ್ದೆ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಕೆಲವು ವಿಷಯಗಳನ್ನು ಅವರವರ ಕರ್ಮಫಲದ ಆಧಾರದ ಮೇಲೆ ನಡೆಯುತ್ತೆ. ಕೆಲವು ವಿಷಯಗಳು ಅವರ ನ್ಯಾಯನೀತಿ ಕರ್ಮದ ಫಲದ ಮೇಲೆ ಆಧಾರದ ಮೇಲೆ ನಡೆಯುತ್ತೆ. ಭೂಮಿಯಲ್ಲಿ ಎಲ್ಲರೂ ಒಂದೇ. ಕರ್ಮ ಅನ್ನೋದು ದೊಡ್ಡದು. ಕರ್ಮದಲ್ಲಿ ಒಳ್ಳೆಯದಿರುತ್ತೆ, ಕೆಟ್ಟದ್ದು ಇರುತ್ತೆ, ಧರ್ಮ ಇರುತ್ತೆ, ಅಧರ್ಮ ಇರುತ್ತೆ, ನ್ಯಾಯ ಇರುತ್ತೆ, ನೀತಿ ಇರುತ್ತೆ. ಹಾಗಾಗಿ ಕರ್ಮ ಅನ್ನೋದು ಒಂದು ನಿಗೂಢವಾದ ದಾರಿ ಅಂತಲೇ ಹೇಳ್ಬೋದು. ಆ ಕರ್ಮ ಎಲ್ಲರಿಗೂ ಅನ್ವಯಿಸುತ್ತೆ. ನರಮಾನವರಾಗಿರ್ಬೋದು, ದೇವಮಾನವರಾಗಿರ್ಬೋದು, ಎಲ್ರಿಗೂ ಅನ್ವಯಿಸುತ್ತೆ. ಇವ್ರಿಗೆ ಅಂತೇನಿಲ್ಲ, ಯಾರಿಗೆ ಆಗಿರ್ಬೋದು. ಹಾಗಾಗಿ ನನಗೂ ಕೂಡ ಅನ್ವಯಿಸಿರುತ್ತೆ. ಇನ್ನು ಕೆಲವರು ವಾಟ್ಸಪ್ಪಲ್ಲಿ ಅಥವಾ ವಿಡಿಯೋದಲ್ಲಿ ಕೇಳಿದ್ರಿ, ಇನ್ನೂ ಕೆಲವರು ವಾಟ್ಸಪ್ ಚಾಟ್ನಲ್ಲಿ ಕೇಳಿದ್ರು, ವಾಟ್ಸಪ್ ಗ್ರೂಪ್ನಲ್ಲಿ ಕೇಳಿದರೆ, ಹಾಗೆ ಕೆಲವು ಕಮೆಂಟ್ಗಳನ್ನು ಕೇಳಿದ್ರಿ, ಯಾಕೆ ವಿಡಿಯೋ ಮಾಡ್ತಿಲ್ಲ, ನಿಮ್ಮಲ್ಲಿರೋ ವಿಷಯಗಳನ್ನು ಯಾಕೆ ತಿಳಿಸ್ಕೊಡ್ತಿಲ್ಲ ಅಂತ.
ಯಾಕಂದರೆ ನಾನು ನಿಮ್ಮಷ್ಟು ಆಗರ್ಭ ಶ್ರೀಮಂತನಲ್ಲ. ನಾನು ಸಹಜವಾದ ಮನುಷ್ಯ. ನನಗೂ ತನ್ನದೇ ಆದ ಕಷ್ಟ ಕಾರ್ಪಣ್ಯಗಳಿರುತ್ತೆ. ಹಾಗಾಗಿ ನಾನು ಎಲ್ರಿಗೂ ಎಲ್ಲ ಸಮಯಗಳಲ್ಲೂ ಫೋನನ್ನು ರಿಸೀವ್ ಮಾಡೋಕ್ಕಾಗಲ್ಲ. ಹಾಗೆ ಅವರಿಗೆ ಬೇಕಾದ ರೀತಿಯಲ್ಲಿ ನಡವಳಿಕೆಗಳನ್ನು ನಡ್ಕೊಳ್ಳೋದಕ್ಕೆ ನಾನು ಆಗಲ್ಲ. ನನಗೂ ನನ್ನದೇ ಆದ ಕೆಲಸಗಳಿರುತ್ತೆ. ನೀವು ಅಂದ್ಕೊಂಡಿರ್ಬೋದು, ಏನು ಸಾಕಷ್ಟು ದೇವಸ್ಥಾನಗಳನ್ನು ದೇವಾಲಯಗಳನ್ನು ಸುತ್ತಾಡ್ತಾ ಇದ್ದಾನೆ, ಸಾಕಷ್ಟು ಶ್ರೀಮಂತರು ಇರ್ಬೋದು ಅಂತ. ಖಂಡಿತವಾಗ್ಲೂ ಅಲ್ಲ. ನನಗೆ ಇಷ್ಟವಾದ ರೀತಿಯಲ್ಲಿ ನಾನು ಬದುಕ್ತಾ ಇರ್ತೀನಿ, ಜೀವಿಸ್ತಾ ಇರ್ತೀನಿ. ಭಗವಂತನ ಮೇಲೆ ನಂಬಿಕೆ ಇಟ್ಟು ಜೀವನವನ್ನು ಸಾಗಿಸ್ತಾ ಇರ್ತೀನಿ. ನನಗೆ ನನ್ನದೇ ಆದ ಒಂದು ದಾರಿ ಇದೆ. ಅದರ ದಾರಿ ಮುಖಾಂತರ ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ. ನೀವು ಅಂದುಕೊಂಡಷ್ಟು ನಾನು ಶ್ರೀಮಂತನಲ್ಲ. ನಾನು ಸಹಜವಾದ ಮನುಷ್ಯ, ಸಾಮಾನ್ಯ ಮನುಷ್ಯ. ಹಿಂದೆ ಹೇಳದಂತೆ ಕರ್ಮ ಎಲ್ಲರಿಗೂ ಒಂದೇ. ಭೂಮಿಗೆ ಬಂದಮೇಲೆ ನಾನು ಆಗಿರ್ಬೋದು, ನೀವೆಲ್ಲ ಆಗಿರ್ಬೋದು, ಯಾರಿಗಾದರೂ ಅಷ್ಟೇ ಅವ್ರ ಹೊಟ್ಟೆಪಾಡು ಅವರು ನೋಡ್ಕೊಳ್ಬೇಕು, ಅವ್ರ ಜೀವನ ಅವ್ರು ನೋಡ್ಕೊಳ್ಬೇಕು. ಹಾಗಾಗಿ ಕೆಲವು ವಿಡಿಯೋಗಳನ್ನು ಮಾಡೋದಕ್ಕೆ ಆಗ್ತಾಯಿಲ್ಲ. ನಾನು ಕೆಲವು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಬೇಕು, ಆದರೆ ನನಗೆ ಅಷ್ಟೊಂದು ಸಮಯ ಇಲ್ಲ. ನಿಜ ಹೇಳ್ಬೇಕಂದ್ರೆ ನಮಗೆ ಒಂದು ಮನೆ ಕೂಡ ಇಲ್ಲ, ಒಂದು ನೆಲೆ ಕೂಡ ಇಲ್ಲ. ನಮ್ಮದೇ ಆದ ಕಷ್ಟ ಕಾರ್ಪಣ್ಯಗಳು ಬೇಜಾನಿರುತ್ತೆ, ನಮ್ಮ ಜೀವನ ಬೇಜಾನಿರುತ್ತೆ. ನಮ್ಮ ಕುಟುಂಬದಲ್ಲಿ ಪ್ರೀತಿ, ವಿಶ್ವಾಸ, ಭಕ್ತಿ, ನ್ಯಾಯ, ಭಗವಂತ ಬಿಟ್ಟರೆ ಬೇರೇನಿಲ್ಲ. ಹಾಗೆ ನಿಮ್ಗೇನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಕಷ್ಟಗಳನ್ನು ಹೇಳಿ ನಿಮಗೆ ಅನುಕಂಪ ಬರಬೇಕು ಅಂತ ನಾನು ಈ ವಿಷಯ ಹೇಳ್ತಾ ಇಲ್ಲ. ಯಾಕಂದರೆ ನಮ್ಮ ಜೀವನ ಹೀಗಿದೆ. ಹಾಗಾಗಿ ನಾನು ವಿಡಿಯೋ ಮಾಡೋದಕ್ಕೆ ಸಮಯ ಸಿಗದೇ ಇರ್ಬೋದು. ಕೆಲವು ಸಮಯಗಳಲ್ಲಿ ನನ್ನದೇ ಆದ ಕೆಲವು ವೈಯಕ್ತಿಕ ಜೀವನ ಇರುತ್ತೆ, ಆ ದಾರಿಯಲ್ಲೂ ಕೂಡ ಸಾಗಬೇಕಾಗುತ್ತೆ. ಹಾಗಾಗಿ ಕೆಲವು ವಿಷಯಗಳನ್ನು ವಿಡಿಯೋ ಮಾಡಿ, ಆಧ್ಯಾತ್ಮಿಕ ವಿಷಯ ಆಗಿರ್ಬೋದು, ದೈವ ವಿಷಯಗಳಾಗಿರ್ಬೋದು, ಅನೇಕ ವಿಷಯಗಳನ್ನಾಗಿರ್ಬೋದು ನಾನು ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ. ದಯವಿಟ್ಟು ಕ್ಷಮಿಸಿ. ಯಾರೆಲ್ಲ ನನ್ನ ವಿಷಯಗಳನ್ನು ಒಪ್ಕೊಂಡಿದ್ರಿ, ಖಂಡಿತವಾಗ್ಲೂ ನಿಮಗೆ ನನ್ನ ಮೇಲಿರೋ ಪ್ರೀತಿಗೆ ಚಿರಋಣಿ. ಮುಂದೆ ಒಂದು ದಿನ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ವೈಯಕ್ತಿಕ ಜೀವನದಲ್ಲಿ ಸಿಲುಕಾಕೊಂಡಿರೋದ್ರಿಂದ, ಅಂದರೆ ಬಡತನದಲ್ಲಿ ಬಡತನದಲ್ಲಿ ಇರೋ ವಿಷಯಗಳನ್ನು ನಮ್ಮ ಜೀವನಗಳು, ನಮ್ಮದೇ ಆದ ದಾರಿಗಳು, ನಮ್ಮದೇ ಆದ ಕುಟುಂಬ ಕರ್ತವ್ಯಗಳು ಇರುತ್ತೆ. ಹಾಗಾಗಿ ಕೆಲವು ಸಮಯಗಳಲ್ಲಿ ವಿಡಿಯೋಗಳನ್ನು ಮಾಡೋದಕ್ಕಾಗಲ್ಲ. ಸಮಯ ಸಿಕ್ಕಾಗ ಖಂಡಿತವಾಗ್ಲೂ ನಾನು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಕೆಲವರು ನಾನು ತಿಳಿಸಿದ ಹಾಗೆ ನಿಮ್ಮ ಮನೆಯಲ್ಲಿ ಆ ಥರ ಘಟನೆಗಳು ನಡೆದಿರ್ಬೋದು, ನಿಮ್ಮ ಜೀವನದಲ್ಲಿ ಆ ಥರ ಘಟನೆಗಳು ನಡೆದಿರ್ಬೋದು. ಕೆಲವರು ನನ್ನ ಅಪಹಾಸ್ಯ ಮಾಡಿದ್ರು, ಕೆಲವರು ನನಗೆ ಗೊತ್ತಿಲ್ಲದ ಹಾಗೆ ಬೇರೆಯವ್ರ ಹತ್ರ ಚರ್ಚೆ ಮಾಡೋಕ್ಕೆ ಹೋದರು. ಹಾಗೆ ನನಗೆ ಗೊತ್ತಿರೋ ಹಾಗೆ ನನ್ನನ್ನೇ ನೇರವಾಗಿ ನಿಂದಿಸಿದರು. ನೀನು ಹೇಳಿದ್ದು ಸರಿಯಿಲ್ಲ, ನೀನು ಹಾಗೆ ಹೀಗೆ, ನಿನ್ನಲ್ಲಿ ನಿನ್ನ ಬಾಯಿ ಸರಿಯಿಲ್ಲ, ನಿನ್ನ ವಾಕ್ಯಗಳು ಸರಿಯಿಲ್ಲ, ನಿನ್ನ ಮಾತುಗಳು ಸರಿಯಿಲ್ಲ, ಏನು ಹೇಳ್ಬೇಡ ನಮಗೆ ಅಂತ ನಮ್ಮನ್ನೇ ನಿಂದಿಸಿದ್ರು. ನಾವು ಹೇಳಿದ್ದು ಆ ಘಟನೆಗಳು ನಡೆದು ಬಿಡ್ತು, ನಾನು ಹೇಳಬಾರ್ದಾಗಿತ್ತು. ಯಾಕಂದರೆ ಕರ್ಮಫಲ ಅವರಾಗಿ ಅವರು ನನಗೆ ತಿಳಿಸ್ಕೊಟ್ಟಾಗ ನಾನು ಅದನ್ನು ನನ್ನದೇ ಆದ ವಿಚಾರಧಾರೆಯಲ್ಲಿ ಅವಲೋಕಿಸಿ ಕೆಲವು ವಿಷಯಗಳನ್ನು, ಘಟನೆಗಳನ್ನು ನನ್ನದೇ ಆದ ದಾರಿಯಲ್ಲಿ ತಿಳ್ಕೊಂಡು, ನನ್ನದೇ ಆದ ವಿದ್ಯೆಗಳ ಮುಖಾಂತರ ತಿಳ್ಕೊಂಡು ಅವರಿಗೆ ನಾನು ಹೇಳಿರ್ತೀನಿ, ಇಂಥ ಘಟನೆಗಳು ನಿಮ್ಮ ಕುಟುಂಬದಲ್ಲಿ ಆಗಿರುತ್ತೆ. ನಿಮ್ಮ ಕುಟುಂಬ ಬಿಟ್ಟು ಆಗಿಲ್ಲ ಅಂದರೂ ಮುಂದಿನ ದಿನಗಳಲ್ಲಿ ಇದು ತೂಗುಗತಿಯಂತೆ ನಿಮಗೆ ಕಾಯ್ತಾ ಇರುತ್ತೆ. ಯಾರೆಲ್ಲ ಮರಣ ಹೊಂದಿದ್ರು, ಸತ್ತೋದ್ರು, ತೀರೋದ್ರು ಅಂತ ಏನು ನಮ್ಮನ್ನೆಲ್ಲ ಹೇಳಸಿದ್ರಿ. ಇನ್ನು ಕೆಲವರು ಯಾರಿಗೆಲ್ಲ ಅಪಘಾತ ಆಯಿತು, ಕಾಲುಗಳನ್ನು ಕಳ್ಕೊಂಡ್ರು, ಕುಟುಂಬ ಹೀಗಾಗಿದೆ, ನೀನು ಹೇಳ್ದಾಗ ನಡೀತು, ಅದೆಲ್ಲ ನಾನು ಕೆಲವು ವಿಷಯಗಳನ್ನು ನನ್ನದೇ ಆದ ರೀತಿಯಲ್ಲಿ ತಿಳ್ಕೊಂಡು ನಾನು ನಿಮ್ಗೆ ಹೇಳಿರ್ತೀನಿ. ನೀವು ಕೇಳಿರ್ತೀರ, ಹಾಗಾಗಿ ನಾನು ಹೇಳಿರ್ತೀನಿ. ನಾನು ಸಹ ನಿಮ್ಗೆ ಯಾರಿಗೂ ಸಹ ಏನು ಹೇಳಿಲ್ಲ. ಅಕಸ್ಮಾತ್ ಹೇಳಿದರೆ ನಿಮ್ಮ ಹಿಂದಿನ ಜನ್ಮದ ಕರ್ಮಫಲ ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿರ್ತೀನಿ ಅಷ್ಟೇ. ಅದರ ಮುಖಾಂತರ ನೀವು ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಆಗುವವುಗಳನ್ನು
ಅರ್ಥ ಮಾಡಿಕೊಂಡು ಈ ಈ ಜನ್ಮಕ್ಕೆ ಬೇಕಾದ ಕೆಲವು ವಿಷಯಗಳನ್ನು ತೆಗೆದುಕೊಂಡು ಜೀವನ ಸಾಗ್ತಾ ಇರಬೇಕಾಗುತ್ತೆ. ಒಂದು ಮೆಟ್ಲು ಎಲೆ ಹೇಗೆ ಹೋಗುತ್ತೋ ಹಾಗೆ ನಿಮ್ಮ ಜೀವನವನ್ನು ಮೇಲೆ ಮೇಲೆ ತಗೊಂಡು ಹೋಗ್ತಾ ಇರಬೇಕಾಗುತ್ತೆ. ಪ್ರತಿಯೊಂದನ್ನು ನಾನು ತಿಳಿಸ್ಕೊಡೋದಕ್ಕಾಗಲ್ಲ. ಕೆಲವು ವಿಷಯಗಳನ್ನು ನಾನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಕ್ಷಮೆ ಇರಲಿ. ಯಾರೆಲ್ಲ ನನ್ನನ್ನು ಹೀಯಾಳಿಸಿದ್ರಿ, ಬೈದ್ರಿ, ನೀನು ಹೇಳಿದಾಗೆ ನಡೆದ್ಬಿಡ್ತು, ಅದೇನು ಅಂತ ಹೇಳಿದೆ, ಅದು ಯಾವ ಥರ ಬಾಯಿ ನಿಂದು, ಏನೇನೋ ಬೈದ್ರಿ. ನಿಮ್ಮ ದುಃಖಕ್ಕೆ, ನಿಮ್ಮ ಏನು ಹೇಳ್ತಾರೆ, ನಿಮ್ಮ ಒಂದು ನೋವಿಗೆ ನನ್ನ ಕ್ಷಮೆ ಇರಲಿ. ನಾನಾಗಿ ನಾನು ಹೇಳಿರೋದಿಲ್ಲ. ನೀವು ಬೇಕಾದರೆ ಒಮ್ಮೆ ನೆನಪು ಮಾಡಿಕೊಂಡು ಬೇಕಾದ್ರೆ ಕೇಳ್ಬೋದು. ನಾನಾಗಿ ನಾನು ಹೇಳಿಲ್ಲ, ನೀವು ಕೇಳಿದ್ದಕ್ಕೆ ಮಾತ್ರ ನಾನು ಕೆಲವು ವಿಷಯಗಳನ್ನು ಹೇಳಿರ್ತೀನಿ. ಹಾಗಾಗಿ ನಿಷ್ಠೂರಗಳು ಮಾಡೋದು ನಿಮಗೆ ಬಿಟ್ಟಿದ್ದು. ನಾವು ಈ ಥರ ಮಾತಾಡಿದ್ದು ಸರಿನಾ ತಪ್ಪ ಅಂತ. ನೀವಾಗದ ಹಾಗೆ ಮಾತಾಡೋದಕ್ಕೆ ನಾವೇನು ಭಯ ಬೀಳೋದಿಲ್ಲ, ಏನಿಲ್ಲ. ನಮ್ಮದೇ ಆದ ದಾರಿ ಮಾರ್ಗಗಳಿರುತ್ತೆ, ದೈವ ಮಾರ್ಗಗಳಿರುತ್ತೆ. ಆ ದಾರಿ ಮಾರ್ಗದಲ್ಲಿ ನಾವು ಹೋಗ್ತಾ ಇರ್ತೀರಿ. ನೀವು ದಾರಿ ಹೋಕರಲ್ಲಿ ನೀವೊಬ್ಬ ಅಪರಿಚಿತರಷ್ಟೇ. ನಿಮ್ಮಂಥವ್ರು 1000 ಜನ ನಮಗೆ ಸಿಗ್ತಾರೆ. ನಿಮ್ಮಂಥವ್ರು 1000 ಜನದಿಂದ ನಮಗೆ ಮಾರ್ಗದರ್ಶನ ಆಗ್ತಾ ಇರುತ್ತೆ, ನಿಮ್ಮಿಂದ ತಿಳುವಳಿಕೆ ಆಗ್ತಾ ಇರುತ್ತೆ, ನಿಮ್ಮಿಂದ ಪಾಠಗಳನ್ನು ಕಲಿತಾ ಇರ್ತೀರಿ. ನಾವು ಅಜ್ಞಾನಿಗಳು ಅಂತಲೇ ಹೇಳ್ಬೋದು. ನಾನೊಂಥರ ಅಜ್ಞಾನಿ. ನಿಮ್ಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಒಬ್ಬ ಅಜ್ಞಾನಿ, ಲೋಕದಲ್ಲಿರೋ ಒಬ್ಬ ಅಜ್ಞಾನಿ. ಕೆಲವರಿಗೆ ನನ್ನ ವಿಷಯಗಳು ಇಷ್ಟ ಆಗ್ಬೋದು. ಕೆಲವರಿಗೆ ನನ್ನ ವಿಷಯಗಳು ಆ ಸ್ಥಾನಮಾನಕ್ಕೆ ತಲುಪಿದಾಗ ಮಾತ್ರ ಅವರಿಗೆ ನನ್ನ ವಿಷಯಗಳು, ನನ್ನ ಚಾನಲ್ನಲ್ಲಿ ಬರೋ ಎಲ್ಲ ವಿಷಯಗಳು ಅರ್ಥವಾಗುತ್ತೆ. ಇನ್ನು ಕೆಲವರಿಗೆ ವಾಟ್ಸಪ್ ಗ್ರೂಪ್ನಲ್ಲಾಗಿರ್ಬೋದು ಅಥವಾ ಮತ್ತೊಂದು ಗ್ರೂಪ್ನಲ್ಲಾಗಿರ್ಬೋದು, ಅವರಿಗೆ ಕೆಲವು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನಾನು ಹೇಳಿದ್ದೇ ಸರಿ ಅಂತೇನಿಲ್ಲ. ಕೆಲವು ವಿಷಯಗಳು, ಕೆಲವು ಘಟನೆಗಳು, ಕೆಲವು ಅಭಿವೃದ್ಧಿಗಳು ನಿಮ್ಮ ಜೀವನದಲ್ಲಿ ನಡೀದೇ ಇರ್ಬೋದು. ಆದರೆ ನಿಮ್ಮ ಜೀವನದಲ್ಲಿ ಈ ರೀತಿ ಒಂದು ಮಾರ್ಗ ಇದೆ, ಅದನ್ನು ಅನುಸರಿಸಿ ನಿಮ್ಗೆ ಒಳ್ಳೇದಾಗ್ಬೋದು ಅಂತ ನಾನು ಹೇಳ್ಬೋದು. ಈ ರೀತಿ ನಿಮಗೆ ಅಪಾಯ ಇದೆ, ನೀವು ಹುಷಾರಾಗಿರಿ ಅಂತ ನಾನು ಹೇಳಿರ್ಬೋದು. ಕೆಲವು ಘಟನೆಗಳು ಆಗಿರ್ಬೋದು. ಹಾಗಂತ ನಿಮ್ಮ ಮನೆಯವ್ರ ಬಗ್ಗೆ ಹೇಳಿದ ಮಾತ್ರಕ್ಕೆ ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಲ್ಲ. ನಿಮ್ಮ ಮನೆಯವರು ಅಥವಾ ನಿಮಗೆ ಪರಿಚಯಸ್ಥರು ನಾನು ಯಾರೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಈ ಥರ ಇವ್ರಿಗಾಗುತ್ತೆ, ಹುಷಾರಾಗಿರಿ, ಎಚ್ಚರವಾಗಿರಿ ಅಂತ. ಹಾಗೆ ನೀವು ನನ್ನ ಜೊತೆ ಮಾತಾಡ್ಬೇಕಾದ್ರೆ ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಲ್ಲ. ನಾನು ಸಾಕಷ್ಟು ಜನಗಳಿಗೆ ಕೆಲವು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನೀವು ಅದ್ರ ಬಗ್ಗೆ ಆಳವಾಗಿ ಆಲೋಚನೆ ಮಾಡದೆ ಕಾಯಕವೇ ಕೈಲಾಸ ಅಂತ ನಿಮ್ಮ ಕೆಲಸದಲ್ಲಿ ನೀವು ಮುಂದೆ ಸಾಗ್ತಾ ಜೀವನವನ್ನು ಮಾಡ್ತಾ ಇರಿ. ಕೆಲವು ವಿಷಯಗಳನ್ನು, ಯಾವುದಾದ್ರೂ ತೊಂದರೆ ತೊಡಕುಗಳು ಬಂದಾಗ ನಿಮ್ಮ ಜೀವನದಲ್ಲಿ ದಾರಿ ಬೆಳಕಾಗಿ ನಮ್ಮಂಥ ಅಜ್ಞಾನಿಗಳು ಒಂದು ಮಾತುಗಳನ್ನು ಹೇಳಿರ್ಬೋದು, ನೀವು ನಿಂದನೆಗಳನ್ನು ಮಾಡಿರ್ಬೋದು, ನಮ್ಮನ್ನು ಹೀಯಾಳಿಸಿರ್ಬೋದು, ಬೈದಿರ್ಬೋದು. ಸಾಕಷ್ಟು ನಮಗೆ ಅವೆಲ್ಲ ಲೆಕ್ಕಕ್ಕಿಲ್ಲ. 1000 ಜನ ಇರ್ತಾರೆ, ಅದರಲ್ಲೆಲ್ಲ ಪ್ರಪಂಚದಲ್ಲಿ ಎಲ್ಲರೂ ನಮ್ಮನ್ನು ಮೆಚ್ಚಬೇಕು ಅಂತ ಏನಿಲ್ಲ. ನಮ್ಮನ್ನು ತೆಗಳೋರು ಇರ್ತಾರೆ, ಹೊಗಳೋರು ಇರ್ತಾರೆ. ಯಾರ ಬೈಗುಳಗಳು ನಮಗೆ ಬೇಕಿಲ್ಲ. ಹಾಗಾಗಿ ಮುಂದೆ ಕೆಲವು ವಿಷಯಗಳನ್ನು ಯಾರಿಗೂ ತಿಳಿಸ್ಕೊಡಲ್ಲ. ಇನ್ನು ಕೆಲವರು ನನ್ನ ಬಳಿ ಸಾಕಷ್ಟು ಸಹಾಯಗಳನ್ನು ಕೇಳಿದ್ದೀರ. ಆದರೆ ನಾನು ಸಹಾಯ ಮಾಡುವನ್ನಷ್ಟು ದೊಡ್ಡವನಲ್ಲ, ನಿಮಗೆ ಹಣನ ಆಸ್ತಿಗಳನ್ನು ಕೊಡೋನ್ನಷ್ಟು ದೊಡ್ಡವನಲ್ಲ. ನಿಜ ಹೇಳ್ಬೇಕಂದ್ರೆ ನಮಗೆ ಏನೂ ಇಲ್ಲ, ಮನೆ ಇಲ್ಲ, ಮಠ ಇಲ್ಲ, ಜಮೀನಿಲ್ಲ, ಆಸ್ತಿ ಇಲ್ಲ. ಹಾಗಾಗಿ ನಾವು ನಿಮಗಿಂತ ಬಡತನ ರೇಖೆಗಿಂತ ಕೆಳಗೆ ಇರೋರು ನಾವು. ಹಾಗಾಗಿ ನಾವು ನಿಮಗೆ ಕ್ಷಮೆಯನ್ನು ಕೇಳ್ತೀನಿ. ನಾನು ಯಾರಿಗೂ ಹಣದ ಸಹಾಯ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಾವು ಅಷ್ಟು ಶ್ರೀಮಂತರಲ್ಲ. ನಿಜ ಹೇಳ್ಬೇಕಂದ್ರೆ ನಮಗೆ ಮನೆ ಇಲ್ಲ, ಆಸ್ತಿ ಇಲ್ಲ, ಜಮೀನಿಲ್ಲ, ಏನಿಲ್ಲ. ನೀವೇ ನಮ್ಗೆ ಸಹಾಯ ಮಾಡಿರಿ ಅನ್ನೋ ಮನೋಭಾವನೆ ನಮ್ಮ ಒಳಗಡೆ ಬರ್ತಾ ಇಲ್ಲ. ಸಹಾಯ ಮಾಡೋರಿಗೆ ನಾವೆಂದೂ ಬೇಡ ಅಂತ ಹೇಳಿಲ್ಲ. ಶಕ್ತಿ ಇರೋವರೆಗೂ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ದುಡಿತಾ ಇರೋಣ, ತಿಂತಾ ಇರೋಣ, ನಮ್ಮದೇ ಆದ ಜೀವನಗಳಲ್ಲಿ ಸಾಕ್ತಾ ಇರೋಣ, ಕೆಲವು ವಿಷಯಗಳನ್ನು ಹಂಚ್ಕೊಳ್ತಾ ಇರೋಣ. ಕೆಲವರು ಸಾಕಷ್ಟು ಸಮಯಗಳಲ್ಲಿ ಕೆಲವು ವಿಷಯಗಳನ್ನು ನನ್ನ ಹತ್ರ ಚರ್ಚೆ ಮಾಡಿದ್ರಿ. ಹಾಗೆ ಕೆಲವರು ಗ್ರೂಪ್ನಲ್ಲಿ ಕೂಡ ಚರ್ಚೆ ಮಾಡಿದ್ರಿ. ಕೆಲವರಿಗೆ ಇನ್ನೊಂದು ವಿಷಯ ಏನಂದರೆ, ಕೆಲವರಿಗೆ ನಾನು ಒಂದು ನಿಖರವಾದ
ತಿಂಗಳಾಗಿರ್ಬೋದು, ವರ್ಷ ಆಗಿರ್ಬೋದು ಅಥವಾ ದಿನಾಂಕ ಆಗಿರ್ಬೋದು, ನಾನು ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ಈ ಸಮಯದಲ್ಲಿ ನಿಮಗೆ ಈ ರೀತಿ ಆಗುತ್ತೆ ಅಂತ. ನಾನು ಯಾವ ಸಮಯ, ದಿನಾಂಕ, ವರ್ಷ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಥವಾ ನಿಮ್ಮ ವಯಸ್ಸಲ್ಲಿ ಹೀಗಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಂದಿನಿಂದ ನೀವು ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ನೀವು ಮರಳಿ ಬಾರದ ಊರಿಗೆ ಹೋಗ್ಬಿಟ್ರೆ ಕಷ್ಟ. ಅಂದಿನಿಂದ ನಿಮಗೆ ಸ್ವಲ್ಪ ನಿಮ್ಮ ಕರ್ಮಫಲ ತುಂಬ ಕಷ್ಟಕರ ಆಗಿರೋದರಿಂದ ನೀವು ಸ್ವಲ್ಪ ಹುಷಾರಾಗಿರಬೇಕು. ಜೀವನಗಳನ್ನು ನಡೆಸಬೇಕಾದ್ರೆ ಹಲವು ದಾರಿಗಳು ನಿಮ್ಮ ಕಣ್ಣೆದುರಿಗೆ ಬರ್ತಾ ಇರುತ್ತೆ. ಒಳ್ಳೆಯ ದಾರಿಗಳಲ್ಲೇ ನಡಿಬೇಕು, ಕೆಟ್ಟ ದಾರಿಗಳನ್ನು ಬಿಡಬೇಕು. ನನ್ನ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿದ್ರಿ, ಫೋನ್ನಲ್ಲಾಗಿರ್ಬೋದು, ಕಮೆಂಟಲ್ಲಾಗಿರ್ಬೋದು ಅಥವಾ ಗ್ರೂಪ್ನಲ್ಲಾಗಿರ್ಬೋದು, ಯಾರೆಲ್ಲ ಸಂಪರ್ಕದಲ್ಲಿದ್ರಿ ಅವ್ರಿಗೆಲ್ಲ ಒಂದು ದಿನಾಂಕ ಅಥವಾ ವರ್ಷ ಆಗಿರ್ಬೋದು, ಅವರ ಇಷ್ಟು ವಯಸ್ಸಲ್ಲಿ ಹೀಗೆ ನಿಮಗೆ ಏನೋ ಒಂದು ನಡೆಯುತ್ತೆ ಅಂತ ನಾನು ಏನಾದರೂ ಒಂದು ತಿಳಿಸ್ಕೊಟ್ಟಿರ್ತೀನಿ. ಸಾಕಷ್ಟು ಜನಗಳಿಗೆ ನಾನು ಹೇಳಿದ್ದೀನಿ. ಕೆಲವರ ಜೀವನಗಳಲ್ಲಿ ಅದು ನಡೆದಿರ್ಬೋದು, ಇನ್ನು ಕೆಲವರ ಜೀವನಗಳಲ್ಲಿ ಅದು ನಡೀದೆ ಮುಂದೆ ಸಾಗ್ತಾ ಇರ್ಬೋದು. ಯಾಕಂದರೆ ನಾನು ತಿಳಿಸ್ಕೊಟ್ಟ ಆ ವರ್ಷ, ಆ ವಯಸ್ಸು, ಆ ದಿನಾಂಕ ಅಥವಾ ಆ ಸಂದರ್ಭ, ಆ ವಾತಾವರಣ ಇನ್ನು ಕೆಲವರಿಗೆ ಈ ಥರ ಕಾಲಗಳಲ್ಲಿ ನಿಮ್ಮ ಕುಟುಂಬಗಳಲ್ಲಿ ನಿಮ್ಮಲ್ಲಿ ಈ ಥರ ನಡೆಯುತ್ತೆ ಅಂತ ನಾನು ತಿಳಿಸ್ಕೊಟ್ಟಿರ್ತೀನಿ. ಅದನ್ನು ತಾತ್ಸಾರ ಮಾಡದೆ, ಆಲಸ್ಯ ಮಾಡದೆ ಅದರ ಬಗ್ಗೆ ಚಿಂತನೆ ಮಾಡಿ ನೀವು ಏನೆಲ್ಲ ಕೆಟ್ಟ ಕ್ರಮಗಳನ್ನು ಮಾಡಿರ್ತೀರ ಅದರ ಬಗ್ಗೆ ತಿದ್ದುಕೊಳ್ಳುವಂತಹ, ಸರಿದಾರಿಗೆ ಬರುವಂತಹ, ಪಶ್ಚಾತ್ತಾಪಗಳನ್ನು ಪಡುವಂತಹ ಗಳಿಗೆ ಬರ್ಬೋದು ನಿಮ್ಮ ಜೀವನದಲ್ಲಿ. ಅದನ್ನು ನೀವು ತಿರಸ್ಕರಿಸಿದ್ರೆ ನಾನು ತಿಳಿಸಿದ ವಯಸ್ಸಾಗಿರ್ಬೋದು, ವರ್ಷಗಳಾಗಿರ್ಬೋದು ಅಥವಾ ಇಸ್ವಿ ಆಗಿರ್ಬೋದು, ಅಂದಿನಿಂದ ನಿಮಗೆ ಕೆಲವು ಕಷ್ಟಗಳು ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಅಥವಾ ಕೆಲವು ಅಪಘಾತಗಳಾಗಿರ್ಬೋದು, ಕೆಲವು ಮರಣಗಳಾಗಿರ್ಬೋದು, ನಾನು ಹೇಳಲಾಗದಂತಹ ಕೆಲವು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀಬೋದು. ಹಾಗಾಗಿ ನಾನು ಯಾರಿಗೆಲ್ಲ ಇಂಥ ವಯಸ್ಸಲ್ಲಿ, ಇಂಥ ವರ್ಷದಲ್ಲಿ, ಇಂಥ ಕಾಲದಲ್ಲಿ, ಇಂಥ ಸಮಯಗಳಲ್ಲಿ, ಇಂಥ ಕತ್ತಲು ಆಗಿರ್ಬೋದು ಅಥವಾ ಬೆಳಗಾಗಿರ್ಬೋದು, ಸಂಜೆ ಹೊತ್ತಾಗಿರ್ಬೋದು, ಇಂಥ ಸಮಯಗಳಲ್ಲಿ ನೀವು ಇದನ್ನು ಮಾಡಿರಬಾರ್ದು ಅಂತ ತಿಳಿಸ್ಕೊಟ್ಟಿರ್ತೀನಿ. ಖಂಡಿತವಾಗ್ಲೂ ಅವರು ಅಂಥ ಸಮಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರೋದು ಒಳ್ಳೆಯದು. ಯಾಕಂದರೆ ಕೆಲವು ಘಟ್ಟಗಳನ್ನು ನಾನು ಕೆಲವು ಜನಗಳಿಗೆ ತಿಳಿಸ್ಕೊಟ್ಬಿಟ್ಟಿದ್ದೀನಿ. ಹಾಗಾಗಿ ಅದು ಆ ರೀತಿ ನಡೆದಾಗ ಅವರು ನಮ್ಮನ್ನು ಬೈದ್ಕೊಳ್ತಾರೆ, ಹೀಯಾಳಿಸ್ತಾರೆ, ಜಗಳ ಮಾಡ್ತಾರೆ, ಇವನು ಹಾಗೆ ಹೀಗೆ ಅಂತ ಅಂದ್ಕೊಳ್ತಾರೆ. ಯಾಕಂದರೆ ನಾವು ನಮ್ಮದೇ ಆದ ಕೆಲವು ಜ್ಞಾನಗಳನ್ನು ಬಳಸ್ಕೊಂಡು ಅಥವಾ ಏನಾದರೂ ಒಂದು ನಮ್ಮದೇ ಆದ ದಾರಿಯನ್ನು ಬಳಸ್ಕೊಂಡು ನಾವು ವಿಷಯಗಳನ್ನು ತಿಳ್ಕೊಂಡು ನಿಮಗೆ ತಿಳಿಸ್ಕೊಟ್ಟಿರ್ತೀರಿ. ಹಾಗಂತ ನಿಮ್ಮ ಕುಟುಂಬದವರ ಬಗ್ಗೆ ಅಥವಾ ನಿಮ್ಮ ಸ್ನೇಹಿತರ ಬಗ್ಗೆ ತಿಳಿಸ್ಕೊಟ್ಟಾಗ ನಿಮ್ಮ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ ಅಂತಲ್ಲ, ನಿಮ್ಮ ಬಗ್ಗೆ ನಾವು ಎಲ್ಲವನ್ನು ತಿಳಿದುಕೊಳ್ಳುವಷ್ಟು ದೊಡ್ಡವರಲ್ಲ, ಸಾಮಾನ್ಯವಾದ ಮನುಷ್ಯ. ನೀವು ಫೋಟೋದಲ್ಲಿ ನೋಡ್ತಾ ಇರ್ತೀರ, ನಾವು ಸಾಮಾನ್ಯವಾದ ಮನುಷ್ಯ. ಭಗವಂತ ಏನು ಕೃಪೆಯನ್ನು ಕೊಟ್ಟಿರ್ತಾನೆ ಅದನ್ನು ಆ ದಾರಿ ಮೂಲಕ ಹೋಗಿ ನಾವು ಕೆಲವು ವಿಷಯಗಳನ್ನು ತಿಳಿಸ್ಕೊಟ್ಟಿರ್ತೀರಿ. ಹಾಗಾಗಿ ನಾನು ನಿಮಗೆ ಹೇಳಿದಂತಹ ಕೆಲವು ವರ್ಷ ಆಗಿರ್ಬೋದು, ವಯಸ್ಸಾಗಿರ್ಬೋದು, ಇಂಥ ವಯಸ್ಸಿಗೆ ಅಂತ ಆಗಿರ್ಬೋದು, ಇಂಥವರಿಗೆ ಕೆಲವು ಘಟನೆಗಳು ನಡೆಯುತ್ತೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಇಂಥ ಸಮಯಕ್ಕೆ ಇವರು ಈ ಕಡೆ ಹೋಗ್ಬಾರ್ದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಜಲ ಆಗಿರ್ಬೋದು, ಸಮುದ್ರಗಳ ತೀರಗಳಾಗಿರ್ಬೋದು ಅಥವಾ ಕಾಡಾಗಿರ್ಬೋದು, ಇನ್ನು ಕೆಲವರಿಗೆ ಮರಳುಗಾಡಾಗಿರ್ಬೋದು, ಈ ಥರ ಹೋಗ್ಬಾರ್ದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಅಂಥ ಸಮಯಗಳಲ್ಲಿ ನೀವು ಹೋಗಬೇಡಿ. ಯಾಕಂದರೆ ಭಗವಂತ ಏನು ನನ್ನಿಂದ ನುಡಿಸಿರ್ತಾನೆ ಅದು ನಿಮಗೆ ಎಚ್ಚರಿಕೆ ಗಂಟೆ ಅಷ್ಟೇ. ನಾನು ಹೇಳಿದ್ದೇ ಸತ್ಯ ಅಂತಲ್ಲ. ಕೆಲವು ಘಟನೆಗಳು ನಡಿಬೋದು, ಕೆಲವು ಘಟನೆಗಳು ನಡೀದೇ ಇರ್ಬೋದು. ನಾನು ತಿಳಿಸಿಕೊಟ್ಟ ಕೆಲವು ವಿಷಯಗಳು ತರ್ಕಕ್ಕೆ ನಿಲುಕದ್ದಾಗಿರೋದ್ರಿಂದ, ಅಂದರೆ ಕೈಗೆ ಸಿಗುವಂತಹ ವಿಷಯಗಳಲ್ಲ ಅವೆಲ್ಲ ತರ್ಕಕ್ಕೆ ನಿಲುಕದ್ದು. ನಮ್ಮ ಭವಿಷ್ಯ ಬಿಟ್ಟು ಹೊರಗಡೆ ನಡೆಯುವಂತಹ ಘಟನೆಗಳು. ನಾವು ಒಂದು ಹೂವಿದ್ದಾಗೆ ಪ್ರಪಂಚದಲ್ಲಿ ಗಾಳಿ ಆಗಿರ್ಬೋದು, ಬಿಸಿಲಾಗಿರ್ಬೋದು, ಎಲ್ಲವನ್ನು ಸಹಿಸ್ಕೊಳ್ಬೇಕಾಗುತ್ತೆ.
ಆ, ಹೀಗಾಗಿ ಕೆಲವು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡೋಕ್ಕಾಗಲ್ಲ. ನಿಮ್ಮ ಘಟನೆಗಳು ಎಲ್ಲ ಅಕಸ್ಮಾತ್ ನಾನು ಯಾರಿಗೆಲ್ಲ ಏನಾದರೂ ವಿಷಯಗಳು ತಿಳಿಸ್ಕೊಟ್ಟಿದ್ರೆ ಅದನ್ನು ಮತ್ತೊಮ್ಮೆ ನೆನಪಿನಲ್ಲಿಟ್ಕೊಂಡು ಆ ಇಸ್ವಿ ಆಗಿರ್ಬೋದು, ಆ ವಯಸ್ಸಾಗಿರ್ಬೋದು, ಆ ಕಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಮಳೆಗಾಲ, ಕೆಲವು ಕಾಲಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಆ ಕಾಲಗಳಲ್ಲಿ ನಿಮ್ಮ ಕುಟುಂಬಗಳಲ್ಲಿರೋ ಅಂಥ ಜನರು ಆ ಕಾಲಗಳಲ್ಲಿ ಇಂಥ ದಿಕ್ಕಿಗೆ ಅವರು ಆಸೆ ಪಡ್ತಾ ಇರ್ತಾರೆ, ಹೋಗೋದಕ್ಕೆ ನೀವು ಕಳಿಸ್ಬೇಡಿ ಕೂಡ ಅಂತ ನಾನು ಹೇಳಿದಿರ್ತೀನಿ. ಖಂಡಿತವಾಗ್ಲೂ ಆ ಕಾಲದಲ್ಲಿ ಏನಾದರೂ ಮಾಡಿ ಅವರನ್ನು ತಡೆಯಿರಿ. ಆ, ಕೆಲವು ವಿಷಯಗಳನ್ನು ನಾನು ಹೇಳಿದ ಮೇಲೆ ಅವು ನಡಿಬೋದು, ನಡೀತಿರ್ಬೋದು. ಕೆಲವು ವಿಷಯಗಳು ನಡೆದಾಗ ನೀವು ನಾನು ಹೇಳಿದಂಥ ವಿಷಯಗಳನ್ನು ನಿಮ್ಮ ಕುಟುಂಬಗಳಲ್ಲಿ ಸಭೆಗಳಲ್ಲಿ ಚರ್ಚೆ ಮಾಡಿದಾಗ ಅವರು ಕೆಲವು ಬೈಗುಳಗಳನ್ನು ನಮ್ಮ ಮೇಲೆ ನಿಂದನೆಗಳನ್ನು ಆಪಾದನೆಗಳನ್ನು ಹಾಕ್ತಾರೆ, ಅಸಭ್ಯವಾಗಿ ನಮ್ಮ ಬಗ್ಗೆ ಬೈಕೊಳ್ತಾರೆ. ಹಾಗಾಗಿ ಕೆಲವರಿಗೆ ಆಗಿರುತ್ತೆ, ಈಗಿರುತ್ತೆ, ಕೆಲವರಿಗೆ ಅಂಥ ಬಾಯಿ ಇರುತ್ತೆ, ಇಂಥ ಬಾಯಿ ಇರುತ್ತೆ ಅಂತ ಕೆಲವರು ವಾಕ್ಯಗಳನ್ನು ನೀಡಿರ್ತಾರೆ. ಕೆಲವರಿಗೆ ಏನೋ ವಿದ್ಯೆಗಳನ್ನು ಕಲ್ತ್ಕೊಂಡು ಅವರೇ ಏನಾದರೂ ಮಾಡಿರ್ಬೋದು ಅನ್ನೋ ಒಂದು ಹಂತಕ್ಕೆ ಅವರು ಮಾತಾಡ್ತಾರೆ. ನಾವು ವಿದ್ಯೆಗಳನ್ನು ಕಲಿತ ಮಾತ್ರಕ್ಕೆ ಎಲ್ಲರ ಮೇಲೆ ಪ್ರಯೋಗ ಮಾಡೋದಕ್ಕಾಗೋದಿಲ್ಲ. ಅದು ಕಾಲವನ್ನು ನಾವು ಸಮರ್ಪವಾಗಿ ವಿದ್ಯೆಗಳನ್ನು ಕಲಿತು ಅದರೊಂದು ಜೊತೆಗೆ ಬೆರೆತು ನಾವು ನಡೆದಾಗ ಅದು ನಮಗೆ ತಿಳಿಸುವ ಪಾಠಗಳು, ವಿಚಾರಗಳು, ಅನೇಕ ಜ್ಞಾನಗಳು, ಸಾಕಷ್ಟು 108 ವಿಷಯಗಳಿರುತ್ತೆ, ಜ್ಞಾನಗಳಿರುತ್ತೆ. ಅದೊಂದು ರೀತಿಯ ಭಂಡಾರ ಅಂತಲೇ ಹೇಳ್ಬೋದು. ಜ್ಞಾನವನ್ನು ತಿಳಿಸ್ಕೊಡುವಂಥ ಭಂಡಾರ. ಅಂಥ ವಿದ್ಯೆಗಳನ್ನು ಕಲಿತು ಮಾತ್ರಕ್ಕೆ ನಾವು ಎಲ್ಲರ ಮೇಲೆ ಪ್ರಯೋಗ ಮಾಡೋದಕ್ಕಾಗೋದಿಲ್ಲ. ನಾವು ಇದುವರೆಗೂ ಯಾರ ಮೇಲೆ ಅಂಥ ವಿದ್ಯೆಗಳನ್ನು ಪ್ರಯೋಗ ಮಾಡಿಲ್ಲ. ಇನ್ನೂ ನಾನು ತಿಳಿಸ್ಕೊಟ್ಟಾಗೆ ನಿಮ್ಮ ಕುಟುಂಬಗಳಲ್ಲಿ ಸಾವು ನೋವುಗಳು ಮರಣಗಳಾಗಿರ್ಬೋದು, ಇಂಥವ್ರಿಗೆ ಈ ರೀತಿ ಆಗುತ್ತೆ ಅಂತ ತಿಳಿಸ್ಕೊಟ್ಟಿರ್ಬೋದು, ಇಂಥವ್ರಿಗೆ ಈ ರೀತಿ ಅಪಘಾತ ಆಗುತ್ತೆ, ಇಂಥವ್ರಿಗೆ ಈ ರೀತಿ ಶಿಕ್ಷೆ ಆಗುತ್ತೆ ಅಂತ ನಾವು ತಿಳಿಸ್ಕೊಟ್ಟಿರ್ಬೋದು. ಅದೇ ರೀತಿ ಕೆಲವು ಘಟನೆಗಳು ನಡೆದುಬಿಟ್ಟಾಗ 100ಕ್ಕೆ 90 ಭಾಗ ಆ ರೀತಿ ನಡೆದುಬಿಟ್ಟಾಗ ನಮ್ಮನ್ನು ಬೈದ್ಕೊಳ್ತಿರ್ವಾ, ಹೀಯಾಳಿಸ್ತೀರಾ, ಕೆಲವು ಪದಗಳನ್ನು ಆಡಿರ್ತೀರ, ಅದೆಲ್ಲ ನಮಗೆ ಇಷ್ಟ ಆಗಲ್ಲ. ಹಾಗಾಗಿ ನೀವು ಯಾರು ಕೂಡ ಇನ್ಮೇಲೆ ನನ್ನ ಹತ್ರ ವಿಷಯಗಳನ್ನು ಕೇಳಬೇಡಿ, ನಾನು ಹೇಳೋದಿಲ್ಲ. ಏನೋ ಸಮಯ ಸಂದರ್ಭ ನಾನು ನಿಮಗೆ ತಿಳಿಸ್ಕೊಟ್ಟಿರ್ಬೋದು, ಆ ವಿಷಯಗಳು, ಆ ಘಟನೆಗಳು ಅದೇ ರೀತಿ ನಡೆದಿರ್ಬೋದು. ಅದರಿಂದ ನನಗೂ ಆ ಘಟನೆಗಳಿಗೆ ಯಾವುದೇ ಸಂಬಂಧವಿಲ್ಲ. ನಾವು ಕೆಲವು ವಿಷಯಗಳನ್ನು, ಕಾಲಮಾನಗಳನ್ನು ಪರಿಶೀಲನೆ ಮಾಡಿ ಈ ರೀತಿ ನಡಿಬೋದು ಅಂತ ನಿಮಗೆ ತಿಳಿಸ್ಕೊಟ್ಟಿರ್ತೀವಿ ಅಷ್ಟೇ. ಹಾಗಂತ ನಾವು ತಿಳಿಸ್ಕೊಟ್ಟು ಮಾತ್ರಕ್ಕೆ ನಮ್ಮಿಂದ ನಡೀತು ಅನ್ನೋದು ತಪ್ಪು. ಕೆಲವರು ನನ್ನ ನಂಬರನ್ನು ಬಳಸ್ಕೊಂಡು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದೀರಾ. ಕೆಲವರು ನನ್ನ ಮಾತುಗಳನ್ನು ತಿಳಿದುಕೊಂಡು ಸಾರ್ವಜನಿಕರ ಹತ್ರ, ಇತರರ ಹತ್ರ ಹೇಳ್ತಾ ಇರ್ತೀರ, ಹಂಗೆ ಹೇಳ್ತಾನೆ, ಹಿಂಗೆ ಹೇಳ್ತಾನೆ ಅಂತ. ಅಂಥವೆಲ್ಲ ನಾವು ನಮ್ಮ ಮನಸ್ಸಿಗೆ ಹಾಕೊಳ್ಳೋದೇ ಇಲ್ಲ. ನಮ್ಮ ದಾರಿ ಏನು ಹೇಳೋದ್ನಲ್ಲ, ನಮ್ಮ ದಾರಿ ಬೇರೆ ಇದೆ, ಆ ದಾರಿಯಲ್ಲಿ ಹೋಗ್ತಾ ಇರ್ತೀರಿ ಅಂತ. ಹಾಗಾಗಿ ನಿಮ್ಮ ಜೀವನ ನಮಗೆ ಗೊತ್ತಿಲ್ಲ ಅಂತಲ್ಲ, ನಿಮ್ಮ ಮರಣ ಯಾವಾಗುತ್ತೆ, ನಿಮ್ಮ ಚಲನವಲನ ಹೇಗಿರುತ್ತೆ, ಯಾವಾಗ ನೀವು ಆವಿಯಾಗಿಬಿಡ್ತೀರಾ, ಭೂಮಿಯಿಂದನೇ ಯಾವಾಗ ಆವಿ ಆಗ್ತೀರಾ ನೀವು ಅನ್ನೋದು ಗೊತ್ತಿಲ್ಲ ಅಂತಲ್ಲ, ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಕೆಲವು ವಿಷಯಗಳನ್ನು ನಾನು ತಿಳಿಸ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಕೆಲವರು ನನ್ನ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಹಾಕಿರ್ತೀರ. ನಿಮ್ಮ ಕುಟುಂಬಗಳಲ್ಲಿ ಕೆಲವು ಘಟನೆಗಳು ಅದೇ ರೀತಿ ನಡೆದಾಗ ಖಂಡಿತವಾಗ್ಲೂ ಇದ್ರ ಬಗ್ಗೆ ಕ್ಷಮೆ ಇರಲಿ. ನಾನು ನಿಮಗೆಲ್ಲ ಆ ವಿಷಯಗಳು ತಿಳಿಸ್ಕೊಡ್ಬಾರ್ದಾಗಿತ್ತು. ಯಾಕಂದರೆ ನೀವು ಒತ್ತಾಯ ಮಾಡಿ ನನ್ನ ಹತ್ರ ಕೇಳಿದ್ರಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿರ್ತೀನಿ ಅಷ್ಟೇ. ಬೇರೆ ಯಾವ ಒತ್ತಾಸೆಯಿಂದ ನಾನು ನಿಮ್ಗೆ ಹೇಳಿರೋದಿಲ್ಲ, ಬೇರೆ ಯಾವ ವಿಷಯಗಳನ್ನು ನಾನು ನಿಮ್ಮ ಹತ್ರ ಚರ್ಚೆ ಮಾಡಿರೋದಿಲ್ಲ. ನಿಮ್ಮ ಹಿತ ದೃಷ್ಟಿ, ಕುಟುಂಬ ರಕ್ಷಣೆಗಾಗಿ ನಾನು ಕೆಲವು ವಿಷಯಗಳನ್ನು ತಿಳಿಸ್ಕೊಟ್ಟಿರ್ತೀನಿ ಅಷ್ಟೇ. ಕೆಲವರಿಗೆ ಅಸಭ್ಯ ವರ್ತನೆಗಳಾಗಿ, ಅಸಭ್ಯತೆಯಿಂದ ನಮ್ಮ ಹತ್ರ ನಡ್ಕೊಳ್ಳೋದ್ರಿಂದ ನಾವು ಅವರನ್ನು ಸ್ವೀಕರಿಸೋದಿಲ್ಲ. ಹಾಗಾಗಿ ಇಂದಿನಿಂದ ನನ್ನ ಮೊಬೈಲ್ ನಂಬರ್ ಚೇಂಜ್ ಮಾಡ್ತಾ ಇರೋದ್ರಿಂದ ಇಂದಿಗೆ ಈ ವಿಷಯಗಳನ್ನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವರು ಅನೇಕ ರೀತಿಯ ಪ್ರಶ್ನೆಗಳನ್ನು ನನ್ನ ವಾಟ್ಸಪ್ಗೆ
ಕೇಳಿದ್ದೀರಾ, ನನ್ನ ಮೊಬೈಲ್ ನಂಬರ್ಗೆ ಕೇಳಿದ್ದೀರಾ, ವಾಟ್ಸಪ್ ನಂಬರ್ಗೆ ಅಲ್ಲಿ ಕೇಳಿದ್ದೀರಾ. ಖಂಡಿತವಾಗ್ಲೂ ನಿಮಗೆ ವಾಟ್ಸಪ್ನಲ್ಲೇ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ನೀವು ಕೌಟುಂಬಿಕ, ಸಾಂಸಾರಿಕ, ಕುಟುಂಬ ಅಂತೇನಿರುತ್ತೆ ಅದನ್ನು ಬಿಟ್ಟು ನೀವು ಎಲ್ಲವನ್ನು ನೋಡಿದ ಮೇಲೆ ಎಲ್ಲ ಜೀವನಗಳನ್ನು, ತರಂಗಗಳನ್ನು, ಅಂತರಂಗಗಳನ್ನು ನೋಡಿ ನಿಮಗೆ ಯಾವ ದಾರಿ ನಿಮ್ಮನ್ನು ಸೆಳೀತಾ ಇದೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಟ್ಟಿರ್ತೀನಿ. ಹಾಗಾಗಿ ನಾನು ಹೇಳಿದ ಮಾತ್ರಕ್ಕೆ ನೀವು ಹಾಗಾಗಿದ್ರಿ ಅಂತಲ್ಲ, ಅದು ನಿಮ್ಮಲ್ಲಿತ್ತು, ನೀವು ಹಂಗಾಗಿದ್ರಿ ಅಷ್ಟೇ. ಹಾಗಂತ ನಾನು ಹೊಣೆಗಾರಿಕೆ ಆಗೋದಿಲ್ಲ. ನೀವು ನನ್ನನ್ನು ಹೊಣೆಗಾರಿಕೆ ಮಾಡಬೇಡಿ. ಖಂಡಿತವಾಗ್ಲೂ ನಿಮ್ಮ ಪೂರ್ವ ಜನ್ಮದ ವಿಷಯಗಳಾಗಿರ್ಬೋದು ನಾನು ಕೆಲವರಿಗೆ ತಿಳಿಸ್ಕೊಟ್ಟಿರ್ತೀನಿ. ಹಾಗೆ ಮುಂದಿನ ಜನ್ಮದ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿರ್ತೀನಿ. ಇನ್ನೂ ಕೆಲವರಿಗೆ ಅಪಾಯದ ಮುನ್ಸೂಚನೆಗಳು ಹೇಗಾಗುತ್ತೆ ನಿಮ್ಮ ಕುಟುಂಬದಲ್ಲಿ ಅಂತ ತಿಳಿಸ್ಕೊಟ್ಟಿರ್ತೀನಿ. ಇನ್ನೂ ಕೆಲವರಿಗೆ ಜೀವನ್ಮರಣ, ಸಾವು ಮರಣಗಳು ಹೇಗೆ ನಡೆಯುತ್ತೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿರ್ತೀನಿ. ಯಾರಿಗೆಲ್ಲ ಇಷ್ಟೆಲ್ಲ ಅಪಘಾತಗಳಾಗುತ್ತೆ ಅನ್ನೋದು ನಾನು ತಿಳಿಸ್ಕೊಟ್ಟಿರ್ತೀನಿ. ಕೆಲವರು ಇವನು ಈಗ ಹೇಳಿದ್ರಿಂದ ನಮ್ಗೆ ಈಗ ಆಗ್ಬಿಡ್ತು, ಇವನೇನು ವಿದ್ಯೆ ಕಲ್ತ್ಕೊಂಡಿದ್ದೇನೆ ಅಂದ್ಬಿಟ್ಟು ನಮ್ಮ ಮೇಲೆ ನಿಂದನೆಗಳನ್ನು ಮಾಡೋದು ಸರಿಯಲ್ಲ. ಕೆಲವು ವಿಷಯಗಳನ್ನು ನಮ್ಮ ಮೇಲೆ ಹೊರಿಸೋದು ಸರಿಯಲ್ಲ. ನಾವು ನಿಮ್ಮ ಕುಟುಂಬದ ಅಭಿವೃದ್ಧಿಗಾಗಿ, ನಿಮ್ಮ ಹಿತಕ್ಕಾಗಿ ಕೆಲವು ವಿಷಯಗಳನ್ನು ಹೇಳಿರ್ತೀರಿ. ಅದನ್ನು ಎದುರಿಸಲಾಗದೆ, ಅದರ ಬಗ್ಗೆ ಚಿಂತನೆ ಇಲ್ಲದೆ, ಅದರ ಬಗ್ಗೆ ವಿಚಾರ ಮಾಡದೆ ನೀವು ನಿಮ್ಮ ಪಾಡಿಗೆ ನೀವಿದ್ದು ಅದು ನಿಮ್ಮ ಜೀವನದಲ್ಲಿ ನಡೆದಾಗ ನಾವು ಅದಕ್ಕೆ ಜವಾಬ್ದಾರಿ ಅಲ್ಲ. ಈ ಮುಂದೆ ಏನೇ ಆದರೂ ನನಗೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಅದೊಂದು ರೀತಿಯ ಏನೋ ಒಂದು ವಾಕ್ಯ ಅಂದ್ಬಿಟ್ಟು, ಏನೋ ಒಂದು ನುಡಿ ಅಂದ್ಬಿಟ್ಟು ಮರೆತುಬಿಡಿ. ಏನಾದರೂ ನಮ್ಮಿಂದ ಏನಾದರೂ ತಪ್ಪುಗಳಾಗಿದ್ದರೆ, ನೋವುಗಳಾಗಿದ್ರೆ, ದುಃಖಗಳಾಗಿದ್ರೆ ಖಂಡಿತವಾಗಲೂ ಈ ನಿಮ್ಮ ಹುಡುಗನನ್ನು ಕ್ಷಮಿಸ್ಬಿಡಿ, ಈ ನಿಮ್ಮ ವ್ಯಕ್ತಿಯನ್ನು ಕ್ಷಮಿಸ್ಬಿಡಿ, ಈ ನಿಮ್ಮ ಗೆಳೆಯನನ್ನು ಕ್ಷಮಿಸ್ಬಿಡಿ. ಎಲ್ರಿಗೂ ನಮಸ್ಕಾರ. ಮುಂದಿನ ದಿನಗಳಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಕುಟುಂಬ, ಸಾಂಸಾರಿಕ ವಿಷಯಗಳಲ್ಲಿ ನಾವು ನರಮಾನವರೆಲ್ಲ ಹೇಗಿರಬೇಕು, ಭಗವಂತ ಹೇಗೆ ನಮಗೆ ಸಹಾಯ ಮಾಡ್ತಾನೆ, ಅದಕ್ಕೆ ನೀವೆಲ್ಲ ಏನು ಮಾಡಿದ್ರೆ ನಿಮ್ಮ ಕುಟುಂಬಗಳು ಬದಲಾವಣೆ ಆಗ್ಬೋದು, ಹೇಗೆಲ್ಲ ಇರಬೇಕು, ಯಾರಿಗೆಲ್ಲ ಯಾವ ರೀತಿ ಹಣೆಬರ ಇರುತ್ತೆ, ಅವರು ಯಾವಾಗ ಏನೇನು ಆಗ್ತಾರೆ ಅನ್ನೋದು ಎಲ್ಲವೂ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಎಂಥವರಿಗೆ ಏನೆಲ್ಲ ಹಣೆಬರಗಳಿರುತ್ತೆ, ಅವರಿಗೆಲ್ಲ ಹೇಗೆಲ್ಲ ಮುಂದಿನ ಕಾಲಮಾನಗಳಲ್ಲಿ ಏನೆಲ್ಲ ಆಗ್ಬೋದು ಅನ್ನೋದು ನಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಕುಟುಂಬ ವಿಚಾರ ಅಥವಾ ಪ್ರೀತಿ, ಸ್ನೇಹ, ವಿಶ್ವಾಸದ ವಿಚಾರವಾಗಿ ನಾನು ನಿಮಗೆ ಕೆಲವು ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ಕೆಲವು ಭವಿಷ್ಯದ ವಿಷಯಗಳಾಗಿರ್ಬೋದು, ಮುಂದಿನ ಜನ್ಮದ ವಿಷಯಗಳಾಗಿರ್ಬೋದು, ಅಥವಾ ಹಿಂದಿನ ಜನ್ಮದ ವಿಷಯಗಳಾಗಿರ್ಬೋದು ನಾನು ನಿಮಗೆ ತಿಳಿಸ್ಕೊಡಲ್ಲ. ನಿಮ್ಮ ಕ್ಷೇಮ ಅಭಿವೃದ್ಧಿಗಾಗಿ ಏನೆಲ್ಲ ವಿಷಯಗಳನ್ನು ತಿಳಿಸ್ಕೊಡ್ಬೇಕು ಅದನ್ನು ಮಾತ್ರ ತಿಳಿಸ್ಕೊಡ್ತೀನಿ. ಕೆಲವು ತರ್ಕಕ್ಕೆ ಸಿಲುಕದ ವಿಷಯಗಳನ್ನು ನನ್ನ ಹತ್ರ ಚರ್ಚೆ ಮಾಡಿಬಿಡಿ. ದಯವಿಟ್ಟು ಈ ನನ್ನ ಒಂದು ಕೋರಿಕೆ ಅಂತಲೇ ತಿಳ್ಕೊಂಬಿಡಿ. ಯಾರೂ ಸಹ ನನ್ನ ಬಳಿ ನನ್ನ ಮೊಬೈಲ್ ನಂಬರ್ ಯಾರೆಲ್ಲ ಇಟ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಯಾರಿಗೂ ಕೂಡ ಕೊಡಕ್ಕೆ ಹೋಗಬೇಡಿ. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಖಂಡಿತವಾಗ್ಲೂ ಕ್ಷಮೆ ಇರಲಿ. ನಮಸ್ಕಾರ.